ಸಿನಿಮಾ ನನಗೆ ಸಿಕ್ಕಿದ್ದು ಶಂಭು ಸರ್ ಕಡೆಯಿಂದ. ಶಂಭು ಸರ್ ರೆಫರ್ ಮಾಡಿದ್ರು ನನಗೆ. ನಾನು ಡೈರೆಕ್ಟರ್ ಸರ್ನ ಮೀಟ್ ಮಾಡಿದಾಗ ಡೌಟ್ ಇತ್ತು ನನಗೆ. ಈ ಸಿನಿಮಾ ಹೀರೋ ನೋಡಿದ್ರೆ ಅಷ್ಟೊಂದು ಹೈಟ್ ಇದ್ದಾರೆ, ನಾನೊಂದು 4 ಇಂಚ್ ಸ್ಲಿಪ್ಪರ್ ಹಾಕಿದ್ರು ಮ್ಯಾಚ್ ಆಗಲ್ಲ, ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಕೊಂಡು ಡೌಟಲ್ಲೇ ಬಂದೆ ಮನೆಗೆ. ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರ್ ಓಕೆ ಅಂತ ಹೇಳಿದ್ರು. ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ. ಎಲ್ಲ ಶೆಡ್ಯೂಲಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ನನ್ನ ಕೋ ಆರ್ಟಿಸ್ಟ್ ಅಭಿಮನ್ಯು ಸರ್ ಆಗಿರ್ಬೋದು. ಸರ್ದು ಡೆಡಿಕೇಶನ್ ಯಾವ ಲೆವೆಲ್ಗಿದೆ ಅಭಿಮನ್ಯು ಸರ್ ಅವ್ರದ್ದು ಅಂದರೆ, ನಾನು ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡಿದಾಗ ತುಂಬ ಕಲಿಯೋದಿದೆ ಅಭಿ ಅವ್ರ ಹತ್ರ. ನಾನು ಎಷ್ಟೊಂದು ಡೆಡಿಕೇಟ್ ಆಗಿದ್ರು ಅವರು ಅಂದರೆ, ಒಂದು ಸೆಕೆಂಡು ಹಚ್ಚೆ ಬಿಟ್ಟು, ಅಂದರೆ ನಮ್ಮ ಸಿನಿಮಾ ಬಿಟ್ಟು ಬೇರೆ ಯೋಚನೆನೂ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ ಸೆಟ್ಟಿಗೆ ಬಂದರೆ ಫೋನ್ ಒಂದು 6ಕ್ಕೆ ಸ್ವಿಚ್ ಆಫ್ ಆಗಿದ್ರೆ ಅವ್ರದ್ದು. ಮಧ್ಯಾಹ್ನ ಊಟದ ಟೈಮಲ್ಲೂ ಕೂಡ ಅವರು ಆನ್ ಮಾಡ್ತಿರಲಿಲ್ಲ, ಮನೆಗೆ ಹೋಗೋ ಟೈಮಲ್ಲೂ ಆನ್ ಮಾಡ್ತಾಯಿರಲಿಲ್ಲ. ಬಟ್ ನಾನು ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ. ಆ ಟೈಮಲ್ಲಿ ಸರ್ರು ಮತ್ತು ಅಭಿಯವರು ಅದನ್ನೆಲ್ಲ ಹೇಳಿ ನನಗೆ ಕಡಿಮೆ ಮಾಡಿಸಿದ್ರು. ಮತ್ತು ಅದಾಗಿದ ತಕ್ಷಣ ನೆಕ್ಸ್ಟ್ ಡೇ ಸೆಟ್ಟಲ್ಲೇ ನಾನು ಫೋನ್ ಯೂಸ್ ಮಾಡೋದು ಬಿಟ್ಬಿಟ್ಟೆ. ನಮ್ಮ ಸಿನಿಮಾ ಫಸ್ಟು ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದು ಸ್ವಲ್ಪ ದಿನ ಶೂಟ್ ನಡೀತು. ಅದನ್ನು ಬಿಟ್ಟರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ಹೇಳ್ದಂಗೆ ತುಂಬ ಸೆಟ್ಸ್ಗಳನ್ನ ಹಾಕಿದ್ರು. ಎಲ್ಲದರಲ್ಲೂ ಅಷ್ಟೇ ನಮ್ಮ ಡೈರೆಕ್ಟರ್ ಸರ್ ಎಫರ್ಟ್ ಆಗಿರ್ಬೋದು. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಸರು. ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು. ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಅಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ. ಅದಕ್ಕೆಲ್ಲ ಕಾರಣ ಆಗಿರೋದು ನೀವು. ಸೊ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಲನ್ನ ಹತ್ತಕ್ಕಾಗೋದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದ್ದೀವಿ ಅದನ್ನು ತೆರೆ ಮುಂದೆ ತರುವಂಥ ಕಾರ್ಯಕ್ರಮನ ಮತ್ತು ಜನಕ್ಕೆ ಮುಟ್ಟಿಸುವಂಥ ಕಾರ್ಯನ ನೀವು ಮಾಡಬೇಕಾಗತ್ತೆ. ನೀವು ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಸಿನಿಮಾನ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ಥರ ನಾವು ಫುಲ್ ಏನು ಲೆಂತ್ ಟೈಮ್ ಇದೆ ಅದನ್ನು ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಮಾಡಿದ್ದೀವಿ. ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ ಎಲ್ಲ ಥರ ಭಾವನೆಗಳನ್ನು ನಾವು ಕೊಟ್ಟಿದ್ದೀವಿ. ಒಂದು ಸ್ನೇಹಿತರ ಭಾವನೆ ಇರ್ಬೋದು, ಪ್ರೀತಿಯ ಭಾವನೆಗಳು, ಹಾಗೆ ಒಂದು ಅನಾಥರ ಭಾವನೆ, ಎಲ್ಲ ಥರದ ಭಾವನೆಗಳು, ಸಾಹಸ, ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನು ರಂಜಿಸೋಕೆ ಅಂತಲೇ ಬರ್ತಾ ಇರೋಂಥ ಸಿನಿಮಾ ಅಚ್ಚೆ. ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ನಮಗೆ ಮುಂಚೆಯಿಂದನೂ ಜೊತೆಲಿದ್ದು, ಹಾಗೆ ಯಾವ ಥರ ಬರಬೇಕು ಸಾಂಗ್ಗಳು ಅಂತೆಲ್ಲ ಕಂಪೋಸ್ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು, ಸೊ ಅಷ್ಟು ಜರ್ನಿ ನಮ್ಮದು ಇವತ್ತು ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಚಕ್ರವರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಜೊತೇಲಿ ಮುಂಚೆಯಿಂದನೂ ಸಪೋರ್ಟ್ ಮಾಡಿಕೊಂಡು, ಇಲ್ಲ ಡಿಸ್ಕಷನ್ ಮಾಡಿಕೊಂಡು ಈ ಥರ ಮಾಡೋಣ ಅಂತ ಲೊಕೇಶನ್ಗೆ ಓಡಾಡಿಕೊಂಡು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ್ ಅವರಿಗೂ ನಾನು ಸ್ವಾಗತನ ಬಯಸ್ತೀನಿ. ಹಾಗೆ ಥ್ಯಾಂಕ್ ಯೂನು ಕೂಡ ಹೇಳ್ತೀನಿ. ಹಾಗೆ ಇಲ್ಲಿ ನನ್ನ ಜೊತೆ ಇರುವಂಥ ಸ್ಟಂಟ್ ಮಾಸ್ಟರ್ ಚಂದ್ರು ಬಂಡೆ ಅವರು ನಮ್ಮನ್ನು, ನಾವು ಅವ್ರಿಗಿನ್ನ ಚಿಕ್ಕವರೇ ಆದರೂ ಒಂದು ಫ್ರೆಂಡ್ ಥರ ನಮ್ಮನ್ನು ಟ್ರೀಟ್ ಮಾಡಿಕೊಂಡು, ಇಲ್ಲ ಈ ಥರ ಮಾಡೋಣ, ಇಲ್ಲ ಇದು ಬೇಡ, ಇದು ಈ ಥರ ಆಗುತ್ತೆ ಅನ್ನೋ ಒಂದು ಗೈಡೆನ್ಸ್ ಕೊಟ್ಕೊಂಡು ನಮ್ಮ ಜೊತೆಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿದ್ದಕ್ಕೆ ಚಂದ್ರು ಬಂಡೆ ಸರ್ ಅವ್ರಿಗೂ ಥ್ಯಾಂಕ್ಸ್ ಆಗಿ ಸ್ವಾಗತ ಹೇಳ್ತಾ ಇದ್ದೀನಿ. ಈ ಸಾಂಗ್ ನೀವು ನೋಡಿದ್ರಿ, ಅದರಲ್ಲಿ ಡ್ಯಾನ್ಸ್ ಕೂಡ ಇದೆ, ಫೈಟ್ ಕೂಡ ಇದೆ. ಸೊ ಫೈಟ್ ಜೊತೆಗೆ ಡ್ಯಾನ್ಸಿಗೆ ಸಾಥ್ ಕೊಟ್ಟಂಥವ್ರು ನಮ್ಮ ಸ್ಟಾರ್ ನಾಗಿ ಮಾಸ್ಟರ್ ಅವ್ರಿಗೂ ಸ್ವಾಗತನ ವಹಿಸ್ತಾ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಬ್ಯೂಟಿಫುಲ್ಸ್ ಅಂದರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣೋ ಅಂಥವ್ರು ಹೀರೋ ಹಾಗೆ ಹೀರೋಯಿನ್ಸ್, ಇವ್ರುಗಳಿಗೆ ಕೂಡ ಸ್ವಾಗತನ ಬಯಸ್ತಾ ಇದ್ದೀನಿ. ಹಾಗೆ ಸ್ಪೆಷಲಾಗಿ ಹೀರೋಗೆ ಯಾಕೆ ನಾವು ಒಂದು ಟೈಟಲ್ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಕೇಳ್ಬೋದು, ಏನು ಫಸ್ಟ್ ಸಿನಿಮಾನೇ ಟೈಟಲ್ ಕೊಟ್ಬಿಟ್ಟಿದ್ದೀರಾ ನೀವು ಅಂತ. ಅಲ್ಲ, ಗೊತ್ತಾಯಿತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಏನಂದರೆ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಒಬ್ಬ ಡೈರೆಕ್ಟರ್ ಕನಸನ್ನು ನನಸು ಮಾಡೋಕ್ಕೆ ಆಗೋದು ಹೀರೋ ಕೈಲೇನೆ. ಯಾಕೆಂದರೆ ನಾವು ಎಕ್ಸ್ಪೆಕ್ಟೇಷನ್ನ ನಾವು ಒಳಗಡೆ ಇಟ್ಕೊಂಡಿರ್ತೀವಿ, ಅದನ್ನು ಜನಕ್ಕೆ ತೋರಿಸೋದು ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ಸ್ ಏನೇ ಇರ್ಬೋದು, ಅದು ನಾಯಕ ನಟರಿಂದನೇ ಆಗೋದು. ಅಭಿಮನ್ಯು ಏನಂದರೆ ನನಗೆ ಸಿಕ್ಕಿದಾಗಿಂದ ಒಂದೇ ಮಾತಾಡಿದ್ದು ಅಭಿಮನ್ಯುಗೆ, ನಾವು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದಾಗ, ಇಲ್ಲ ಈ ಥರ ಡೆಡಿಕೇಶನ್ ಇರುವಂಥ ನನಗೆ ಹೀರೋ ಬೇಕು ಹುಡುಕ್ತಾ ಇದ್ದೆ. ತುಂಬ ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು 9 to 10 ಮೆಂಬರ್ಸ್ ಹೀರೋನ ಮೀಟ್ ಮಾಡಿ ಸ್ಟೋರಿನೆಲ್ಲ ರೈಟ್ ಮಾಡಿ ಎಲ್ಲ ಹೇಳಿದಾಗ ಅವರು ಓಕೆ ಕಂಟೆಂಟ್ ಚೆನ್ನಾಗಿದೆ, ನಿಮಗೆ ಕೆಪಾಸಿಟಿ ಇದೆಯಾ, ನೀವು ಹೊಸೊಬ್ರು, ಓಕೆ ಸರ್ ಅಂತ ಈ ಥರ ಪಾಸ್ ಮಾಡಿದ್ರು. ಇಲ್ಲಪ್ಪ ಹೊಸೊಬ್ರಿಗೆಲ್ಲ ಮಾಡಲ್ಲ ಅಂತ ಅಂದವರು.
ಓಕೆ ನಿನ್ನ ಕತೆ ಚೆನ್ನಾಗಿದೆ, ನಿನ್ನ ಬಜೆಟ್ ಓಕೆ ಆಗಲ್ಲ, ನೀನು ನನಗೆ ಕೊಡೋ ಪೇಮೆಂಟ್ ಓಕೆ ಆಗಲ್ಲ. ಸೊ ಈ ಥರ ಎಲ್ಲ ಡಿಸ್ಕಷನ್ ಆಗಿ ಒಂದೆಲ್ಲ ಇದಾಗಿ, ಸೊ ಏನೂ ಕೇಳ್ದಲ್ಲೇ, ಇಲ್ಲ ಸರ್ ನಾನು ಆ್ಯಕ್ಟಿಂಗ್ ಮಾಡಬೇಕು, ನಾನು ಒಂದು ಸಿನಿಮಾ ಅನ್ನೋದು ನನ್ನ ಲೈಫಲ್ಲಿ ತೊಗೊಂಡಿನಿ. ಈಸ್ ಆಲ್ಸೋ ಇಂಜಿನಿಯರಿಂಗ್ ಮುಗಿಸಿದ್ರು ಇಲ್ಲ ನಾನು ಇದು ಮಾಡಬೇಕು ಅಂತೇಳಿ ಸಿನಿಮಾನೇ ಮಾಡಬೇಕು ಅಂತ ಬೇರೆ ಯಾವುದೇ ಕೆಲಸ ಮಾಡೋಲ್ಲ, ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತಾ ಇದ್ದರು ಅಭಿಮನ್ಯು. ಸೊ ಅಭಿಮನ್ಯು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಅಚ್ಚೆ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದು. ಅದಕ್ಕೋಸ್ಕರ ಅಭಿಮನ್ಯುಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು. ಹಾಗೆ ಈ ಸಿನಿಮಾದಲ್ಲಿ ಹೌದು ಸರ್, ಮೊದಲನೇ ಸಿನಿಮಾನೇ ಸರ್. ಇದು ಅಚ್ಚೆ ಅನ್ನೋದು ಹೇಗೆ ಅಂದರೆ, ಕತೆ ಅದರ ಮೇಲೆ ಹೋಗುತ್ತೆ. ಒಂದು ಕತೆ ನಿಮಗೆ ಒಂದು ಅಚ್ಚೆ ಮೇಲೆ ಅದು ಒಂದು ಇಂಟು ಕೊಡುತ್ತೆ ನಿಮಗೆ. ಸೊ ಇಂಟು ಕೊಡೋದ್ರ ಮೂಲಕ ಅದನ್ನು ತೊಗೊಂಡು ಹೋಗ್ತೀವಿ ನಾವು ಸರ್. ಅದು ಸಿನಿಮಾದಲ್ಲೇ ನೋಡಿ ಚೆನ್ನಾಗಿರುತ್ತೆ ಸರ್. ಎರಡು ಥರ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾಕೆ ಅದನ್ನು ಹಾಕ್ಸಿದ್ದೀವಿ ಅಂತಲೂ ಅದಕ್ಕೆ ಇದಿದೆ, ರೀಸನ್ ಇದೆ, ಕಥೆಯಲ್ಲಿದೆ ಅದೆಲ್ಲ ಸರ್. ಇವಾಗ ಫೈನಲ್ ಸ್ಟೇಷನಲ್ಲಿ ಇದೆ ನಮ್ಮದು. ಈಗ ಆಡಿಯೋ ಲಾಂಚ್ ಆದಮೇಲೆ ನೆಕ್ಸ್ಟ್ ಈವೆಂಟ್ಸ್ ಎಲ್ಲ ಇದೆ. ನೆಕ್ಸ್ಟ್ 1.5 ಮಂತಲ್ಲಿ ರಿಲೀಸ್ ಪ್ಲ್ಯಾನ್ ಎಲ್ಲ ಇಟ್ಟಿದ್ದೀವಿ. ಸೊ ಯಾವ ಡೇಟ್ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಸರ್. ಸರ್ ಇಲ್ಲ ಸರ್, ಹೌದು ಸರ್, ಪ್ರಾಕ್ಟಿಕಲ್ ಆಗಿ ಇದೆ ಫಸ್ಟ್ ಮಾಡ್ತಾ ಇರೋದು. ಥಿಯರಿಟಿಕಲ್ ಆಗಿ ತುಂಬ ವರ್ಷಗಳಿಂದ ಟ್ರೈ ಮಾಡಿದ್ದೀನಿ. ಡೈರೆಕ್ಟರ್ ಆಗಬೇಕು ಅಂತಲೇ ತುಂಬ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು, ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋಕ್ಕೋಸ್ಕರ ತುಂಬ ಓಡಾಡಿದೆ, ಯಾರೂ ಅವಕಾಶ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ, ಧೈರ್ಯದಿಂದ, ನನ್ನ ಕೆಲಸದ ಮೇಲಿರೋ ಕಾನ್ಫಿಡೆಂಟಿಂದ ನಾನು ಈ ಕೆಲಸನ ಪ್ರಾಕ್ಟಿಕಲಾಗಿ ಸ್ಟಾರ್ಟ್ ಮಾಡಿದೆ. ಕಲಿತಾ ಇದ್ದೀನಿ, ಕಲ್ತಿದ್ದೀನಿ, ನೆಕ್ಸ್ಟ್ ಕಲಿತಾ ಹೋಗ್ತೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಕಲಿತಾನೆ ಇರ್ತೀನಿ ಸರ್. ನಡೆದಿದೆ ಸರ್, ಅಂದರೆ ಸೆಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 8 to 10 ಸೆಟ್ ವರ್ಕ್ ಬರುತ್ತೆ. ಅದಕ್ಕೆ ಟೈಮ್ ತೊಗೊಂಡಿದ್ದೀವಿ ಸರ್. ಶೂಟಿಂಗ್ ಎಲ್ಲ ಒಂದು 45-50 ಸಮಥಿಂಗ್ ಹಿಂದೆ ಮುಂದೆ ಆಗಿದೆ, ಅಷ್ಟಿದೆ ನಂಬರ್ ಆಫ್ ಡೇಸ್. ಮೊದಲನೇದು ಏನಂತ ಹೇಳಿದ್ರೆ, ನಮ್ಮ ಮೀಡಿಯಾ ಮಿತ್ರರಿಗೆ ಮತ್ತು ಹಾಗೆ ನನ್ನ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಯಾರ್ಯಾರು ಈ ಧ್ವನಿ ಸುರುಳಿ ಬಿಡುಗಡೆಗೆ ಬಂದಿದ್ದೀರೋ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ನಂದೆರಡು ಮಾತುಗಳನ್ನ ಶುರು ಮಾಡ್ತೀನಿ. ಮೊದಲಿಂದನೂ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಹುಚ್ಚಿತ್ತು. ಪ್ರಾಪರಾಗಿ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ, ಸಿನಿಮಾಗೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ. ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೆಯಲ್ಲಿ ಒಂದು ಪ್ರೆಷರ್ ಇತ್ತು, ಲೈಕ್ ಅವ್ರಿಗೂ ಆಸೆ ಇತ್ತು, ಬಟ್ ಯಾರಿಗೂ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋದು ಇದಿರಲ್ಲ. ಸೊ ನಾವು ಧೈರ್ಯ ಮಾಡಿದ್ವಿ, ನಮ್ಗೆ ಬೇಕಲೇಬೇಕು, ನನ್ನ ಹುಚ್ಚಿರೋದು ಇದು. ಸೊ ಹಾಗಾಗಿ ಮೈಸೂರು ಬಿಟ್ಟು, ನಾನು ಮೈಸೂರನ್ನು ಬೇಸಿಕಲಿ, ನಾನು ಮೈಸೂರು ಹುಡುಗ. ಅಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ, ರಂಗಾಯಣ ಆ ಥರದ್ದೆಲ್ಲ ಮಾಡಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ವಿ, ತುಂಬ ಕಾಯ್ತಾ ಇದ್ವಿ. ಹಾಗಾಗಿ ತುಂಬ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟಲ್ಲಿ ಅದಿಲ್ಲ ಇದಿಲ್ಲ, ಡೈರೆಕ್ಟರ್ ಇದಿಲ್ಲ, ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬ ಆಗಿತ್ತು. ಅದು ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ. ಈ ಅವಕಾಶ ಹೇಗೆ ಬಂತೋ ಗೊತ್ತಿಲ್ಲ, ಲೈಕ್ ಅದು ಲಕ್ ಇರ್ಬೋದು, ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದು, ಏನೋ ಗೊತ್ತಿಲ್ಲ. ಚಂದ್ರಗೊಂಡೆ ಮಾಸ್ಟ್ರು, ಸ್ಟಂಟ್ ಮಾಸ್ಟ್ರ್ ಕಡೆಯಿಂದ ಈ ಅವಕಾಶ ಬಂದಿದ್ದು ನನಗೆ. ಅವರು ನಾನು ಫಸ್ಟು ಸಿನಿಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ. ಅವರು ಮಾಸ್ಟರ್ ಆಗಿರಲಿಲ್ಲ, ನಾನು ಗ್ಯಾಂಗ್ ಆರ್ಟಿಸ್ಟ್ ಥರ ತೊಗೊಂಡಿದ್ರು ಆ್ಯಕ್ಚುಲಿ. ಅವತ್ತು ಅವರೊಂದು ಮಾತು ಹೇಳಿದರು, ನಿಂಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ, ನೀನು ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗಲಿ ಇದಕ್ಕಾಗಲಿ ಕ್ಲಾಸಿಗೆಲ್ಲ ಕಳಿಸಿ ಸೇರಿಸಿದ್ರು. ಈಗ ಅಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಂದು ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟ್ರಿಗೆ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರು ಓಕೆ ನನಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ. ಇದನ್ನು ಮುಂದೆ ತೊಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು. ಬಟ್ ನಾನು ಪರ್ಸ್ನಲಿ ಏನು ಹೇಳೋದಾದರೆ, ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ನನ್ನ ಲಕ್ಕೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಒಬ್ಬ ಹೊಸಬನ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದ್ದೀವಿ ವರ್ಕು, ಮೇ ಬಿ ಅದು ನನಗೆ ಲಕ್ ಅಂತಲೇ ಅನಿಸುತ್ತೆ. ಬಟ್ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅಂತಂದರೆ, ನಿನ್ನ ಹಾರ್ಡ್ ವರ್ಕ್, ನಿನ್ನ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್ ಇದು, ನನಗೆ ನೀ ಸಿಕ್ಕಿರೋದು ಲಕ್ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಆ ಥರ ನಮ್ಮ ತಂಡ ಬಾಂಡಿಂಗಲ್ಲಿ ಬಂದಿರೋ ಅಂಥ ಹಚ್ಚೆ ಇದು. ಸೊ ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತೆರೆ ಮೇಲೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಹಾಗೆ ನಮ್ಮ ತಂಡದ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀವಿ. ಮುಂದೇನೂ ಸಿನಿಮಾಗಳು ಮಾಡಬೇಕು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು, ದೊಡ್ಡ ದೊಡ್ಡ ಗುರಿಗಳಿದೆ. ನೋಡೋದ ಎಲ್ಲ ದೇವ್ರು ಹೇಗೆ ಕರ್ಕೋಗ್ತಾನೆ ಅನ್ನೋದು ನನ್ನ ಮಾತು. ಸರ್, ನಾನು ರಂಗ ಮಂಟಪ ಅನ್ನೋ ತಂಡದಲ್ಲಿ ನಾನು ಪ್ರಕಾಶ್ ಪಿ ಶೆಟ್ಟಿ ಮತ್ತು ಚಂಪಾ ಪಿ ಶೆಟ್ಟಿ ಅವ್ರ ಹತ್ರ ಕೆಲಸ ಮಾಡಿರೋದು. ಅದರಲ್ಲಿ ನಾನು ಅನಭಿಜ್ಞ ಶಕುಂತಲ ಮತ್ತು ಅಕ್ಕು, ಅದು ಬಿಟ್ಟರೆ ಆಮೇಲೆ ಮಲ್ಲಿಗೆರಾಯ ಅಂತ ಮಾಡಿದ್ದೀನಿ. ಅದು ಬಿಟ್ಟರೆ
ಹೇಗೆ ಬೇಕೋ ಹಾಗೆ ನಾಟಕ ಅಂತಲೂ ಮಾಡಿದ್ದೀನಿ. ಬೇರೆ ಬೇರೆ ತಂಡಗಳು ಸುಮಾರು ತಂಡಗಳಲ್ಲಿ ಮಾಡಿದ್ದೀವಿ, ಮತ್ತು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀವಿ ನಾಟಕದಲ್ಲಿ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಲೈಕ್ ಆವಾಗ ನಾಟಕನೇ ಮುಖ್ಯ ಮತ್ತು ಫೈನಾನ್ಷಿಯಲಿ ಏನು ಸಪೋರ್ಟ್ ಇಲ್ಲ. ಸೊ ಅವರು ಬೆಳೆಸಿದ್ದಾರೆ ಸರ್. ಮೇಯ್ನ್ಲಿ ನನಗೆ ಕಲೆಯಿಂದ ಬಂದಿರೋದನ್ನು ನಮ್ಮ ನಾಟಕದವರಿಂದ. ಇಲ್ಲ, ನಾನು ಒಬ್ಬನೇ 150 ಜನದಲ್ಲಿ ಬ್ಯಾಕ್ಔಟ್ ಆಗಿ ರೌಂಡ್ ಯೂಟರ್ನ್ ತೊಗೊಂಡು ಬಂದು ಹುಡುಗ ಆ್ಯಕ್ಚುಲಿ. ಯಾಕಂದರೆ ನನಗೆ ಇಂಜಿನಿಯರಿಂಗ್ ಲೈಫ್ ಇಷ್ಟ ಇರಲಿಲ್ಲ ಸೀರಿಯಸ್ಲಿ. ನನ್ನ ಪ್ಯಾಷನ್ ಇದ್ದೇ ಇದು. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಊರಲ್ಲಿ ನಮ್ಮ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನೋಡಿ ಅದ್ರ ಮೇಲೆ ಆಸೆ ಜಾಸ್ತಿ ಆಗಿಬಿಟ್ಟಿತ್ತು. ನಾವು ರಾಜ್ಕುಮಾರ್ ಸಿನಿಮಾ, ಯಶವಂತ್ ವಿಷ್ಣುವರ್ಧನ್ ಸಿನಿಮಾ, ಎಲ್ಲ ಲೆಜೆಂಡ್ ಅವ್ರ ಸಿನಿಮಾ, ಎಲ್ಲರದು ಅವತ್ತಿನ ಲೆಜೆಂಡಿಂದ ಹಿಡಿದು ಇವತ್ತಿನ ಸೀನಿಯರ್ ಸಿನಿಮಾಗಳನ್ನೂ ಇವತ್ತಿಗೂ ನೋಡ್ತೀವಿ ನಾವು. ಹಾಗಾಗಿ ಅದ್ರ ಮೇಲೆ ಒಂಥರ ಹುಚ್ಚು ಸರ್. ಸಿನಿಮಾ ಸರ್ ಅದು. ಇಲ್ಲಿ ಇಲ್ಲ ಸರ್, ಇಲ್ಲ ಆ ಥರ ಎಲ್ಲ ಏನಿಲ್ಲ. ನಮ್ಮ ಡೈರೆಕ್ಟರ್ ಕೊಟ್ಟಿರೋ ಬಿರ್ದದು ಆ್ಯಕ್ಚುಲಿ ಅವ್ರ ಪ್ರೀತಿಯಿಂದ. ಹಾಗಾಗಿ ನಮ್ಮ ಡೈರೆಕ್ಟ್ರು ಲೈಕ್ ನಾನು ನೋಡ್ದಂಗೆ ಸರ್, ನನಗೆ ಸಿಕ್ಕಿರೋ ಅಂಥ ಸ್ಪೆಷಲ್ ಡೈರೆಕ್ಟ್ರ್ ಆ್ಯಕ್ಚುಲಿ. ಈ ಥರ ಒಂಥರ ಫೈಯರ್ ಇರೋ ಡೈರೆಕ್ಟ್ರು, ಮತ್ತು ಆ ಒಂದು ಜೋಶ್ ಇರೋ ಡೈರೆಕ್ಟ್ರು, ಮತ್ತು ಅವ್ರದ್ದು ಥಿಂಕಿಂಗೇ ಬೇರೆ ಲೆವೆಲ್ ಇದೆ ಆ್ಯಕ್ಚುಲಿ. ಅವ್ರದ್ದು ಈ ಪ್ರಾಜೆಕ್ಟಲ್ಲಿ ಒಂದು ಸ್ವಲ್ಪ ನಾವು ಇದಾಗಿರ್ಬೋದು, ಬಟ್ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಅವ್ರು ಬೇರೆ ಥರನೇ ಬರ್ತಾರೆ. ಅವ್ರ ಇಮ್ಯಾಜಿನೇಷನ್ನೇ ಬೇರೆ ಇದೆ ಸರ್. ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಟಾಪ್ ಡೈರೆಕ್ಟ್ರಲ್ಲಿ ನಿಲ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇದೆ ಸರ್. ನಾನು ಆ್ಯಕ್ಚುಲಿ ಈ ಹಚ್ಚೆ ಸಿನಿಮಾಲಿ ಗ್ಯಾರೇಜ್ ಬಾಯ್ ಆಗಿ ಪಾತ್ರ ಇದೆ. ಸೂರ್ಯ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಲೈಕ್ ಅದು ಟ್ರಯಾಂಗಲ್ ಲವ್ ಸ್ಟೋರಿಲಿ ಕನೆಕ್ಟ್ ಆಗಿ ವಿಲನ್ ಕನೆಕ್ಟ್ ಆಗಿರ್ತೀವಿ. ಬಟ್ ವಿಲನ್ನು ನಾನು ಯಾವಾಗಲೂ ಇದಾಗಲ್ಲ, ಏನಂದ್ರೆ ಲೈಕ್ ಒಂದಷ್ಟು ಬ್ಯಾಕ್ ಡ್ರಾಪ್ ಸ್ಟೋರಿ ಇದೆ ಸರ್ ಇದರಲ್ಲಿ. ಒಂಚೂರು ಬಿಟ್ಕೊಡೋದಕ್ಕೆ ಓಪನ್ ಆಗಿಬಿಡುತ್ತೆ ಇದು. ನಮ್ಮ ಡೈರೆಕ್ಟರ್ ಒಂಚೂರು ಸಸ್ಪೆನ್ಸ್ ಇದೆ ಸರ್. ಸಸ್ಪೆನ್ಸೇ ಬಿಟ್ಕೊಟ್ಬಿಟ್ರೆ ಸಿನಿಮಾ ಅಷ್ಟು ಇದಾಗಲ್ಲ ಅನ್ನೋದು ನಮ್ಮ ಮಾಡಿಸಿರೋದು ಸರ್. ಅದೆಲ್ಲ ಆ ಸಾಂಗ್ಗೋಸ್ಕರನೇ ಮಾಡಿಸಿರೋದಲ್ಲ. ದುಷ್ಯಂತ್ ರಾಯ್ ಅಂತ ಸರ್. ನೀವು ಅಪ್ಪು ಸರ್ ಜೊತೆನೂ ಆಕ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದೆರಡು ಮಾತು. ಅದು ಆ್ಯಕ್ಚುಲಿ ತುಂಬ ಒಳ್ಳೆಯ ಸಮಯ ಮೇಡಮ್. ನಾವು ಅವ್ರ ಹತ್ರ ಕಳೆದಿದ್ದು. ಹರ್ಷ ಮಾಸ್ಟರ್ ನನಗೆ ಅದು ಅವಕಾಶ ಕೊಟ್ಟಿದ್ದು. ನಾನು ಅದರಲ್ಲಿ ವಿಲನ್ ರೈಟ್ ಹ್ಯಾಂಡ್ ಥರ ಬ್ಯಾಕ್ ಡ್ರಾಪಲ್ಲಿ ನಿಂತಿರ್ತೀನಿ. ನನಗೆ ಡೈಲಾಗ್ಸ್ ಏನು ಇರೋಲ್ಲ ಅವತ್ತಿಗೆ. ನಂದೊಂದು ಡೈಲಾಗ್ ಇರುತ್ತೆ ಪುನೀತ್ ಸರ್ ಎಂಟ್ರಿ ಬರಬೇಕಾದ್ರೆ ಅವ್ರು ಕೇಳ್ತಾರೆ, ವಿಲನ್ ಕೇಳೋ ಥರ ಏನಂತಂದರೆ, ಏನೋ ಪವರ್ ಕಟ್ ಆಗಿದೆಯಲ್ಲ ನೋಡ್ರೋ, ಅಲ್ಲಿ ಯಾರೋ ಬಂದಿದ್ದಾರೆ ಆಚೆ ಅಂತಂತ. ನಾನು ಡೋರ್ ತೆಗೆದ್ರೆ ನನ್ನ ಡೈಲಾಗ್ ಏನಿತ್ತು ಅಂತಂದರೆ, ಅಣ್ಣ ಪವರು ಬಂದಾಯ್ತಣ್ಣ ಅಂತ ಅಂದ ತಕ್ಷಣ ಪುನೀತ್ ಸರ್ ಬರೋಂಥ ಎಂಟ್ರಿ ಇತ್ತು. ನಾನು ಆ ಡೈಲಾಗ್ ರಿಹರ್ಸಲ್ ಮಾಡ್ತಾ ಇದ್ದೀನಿ. ಎರಡನೇ ಸಲ ಡೋರ್ ತೆಗೆದ ತಕ್ಷಣ ಪುನೀತ್ ಸರ್ ಎದುರಿಗಿದ್ದಾರೆ. ಅವತ್ತು ನಾನು ಅಷ್ಟು ಹತ್ತಿರದಲ್ಲಿ ಅವ್ರನ್ನ ನೋಡಿದ ಮೊದಲನೇ ಬಾರಿ ಅದು ಆ್ಯಕ್ಚುಲಿ. ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ, ಸರ್ ನಿಮ್ಮ ಅಪ್ಪು ಸಿನಿಮಾಯಿಂದನೂ ನಾನು ಫ್ಯಾನ್ ಸರ್, ನೋಡ್ತಾ ಇರೋದು ನಿಮ್ಮದು ಅಂತ ಹೇಳಿದಾಗ, ಖುಷಿ ಅಂತ. ಅವ್ರ ಜೊತೆ ನಾನು ಒಂದು ವಾರ ಫುಲ್ ಫೈಟಲ್ಲಿ ಕಳೆದಿದ್ದೆ ದೇವರಾಜ್ ಫಾರ್ಮಸಲ್ಲಿ. ಇಷ್ಟು ಹತ್ರನೇ ಕೂತಿದ್ರು ಅವರು. ಎಲ್ಲರ ಹತ್ರನೂ ಸೆಲ್ಫಿ ಕೊಟ್ಟಿದ್ರು ಎಲ್ಲರೂ. ಅವರು ಏನು ಕ್ಯಾರೆಕ್ಟರ್ ಹೇಳ್ತೀವಲ್ಲ, ನಾವು ನೋಡಿದವ್ರಿಗೆ ಗೊತ್ತದು ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂತಂದರೆ, ಒಬ್ರಿಗೂ ನಾನು ಹ್ಞೂ ಅಂತ ಒಬ್ರು ಮಾತಾಡಿದ್ದು ನಾನು ನೋಡಲೇ ಇಲ್ಲ ಅವ್ರು ಆ್ಯಕ್ಚುಲಿ. ಏನಮ್ಮ ಹೇಳಮ್ಮ, ಹಿಂಗೆ ಎಂಥ ಚಿಕ್ಕವರಾದರೂ ಮಾತಾಡ್ಸಿದ್ದೆ ಹಾಗೆ. ಪ್ರತಿಯೊಬ್ಬರು ಅವ್ರ ಹತ್ರ ಸೆಲ್ಫಿ ತೊಗೋತಿದ್ರು. ನನಗೆ ಪರ್ಸ್ನಲಿ ನಂದು ಕೇಳಿದ್ರು ಒಂದ್ಸತಿ, ಏನು ಸೆಲ್ಫಿ ತೊಗೊಳ್ಳಲ್ಲ ಮಗ ಏನಂತ ಅಂತ. ನಾನು ಕೇಳಿದ್ದು ಒಂದೇ, ನನ್ನ ಮನಸ್ಸಲ್ಲಿ ಎಲ್ಲರ ಹೀರೋ ಹತ್ರನೂ ನಾನು ಹೋಗಿದ್ದೀನಿ, ಯಾವತ್ತೂ ಸೆಲ್ಫಿ ತೊಗೊಂಡಿಲ್ಲ. ಸೆಲ್ಫಿ ತೊಗೋಬೇಕು ಅಂತ ನನ್ನ ಆಸೆ ಏನಂತಂದರೆ, ನಾನೊಬ್ಬ ಆರ್ಟಿಸ್ಟ್ ಆಗಿ ಅವರು ಶಬಾಷ್ ಕಣೋ, ಒಳ್ಳೆ ಆರ್ಟಿಸ್ಟ್ ನೀನು ಅಂತ ಅವರು ಕುಣಿಸ್ಕೊಂಡು ಒಂದು ಫೋಟೋ ತೊಗೊಳ್ತಾರಲ್ಲ, ಅದು ನಂಗೆ ಭಾರಿ ಆಸೆ ಇತ್ತು. ಬಟ್ ಆ ಆಸೆ ಭಾರಿ ಬರಬೇಕಿತ್ತು. ಇವತ್ತಿಗೆ ಪುನೀತ್ ಸರ್ ಇದ್ದಿದ್ರೆ ಲೈಕ್ ಅದೊಂದು ಆಸೆ ಇತ್ತು ನನಗೆ. ಅದೊಂದು ಭಾರಿ ಕಾಡುತ್ತೆ ಲಾಸ್ಟ್ಗೆ. ಅವತ್ತು ತೊಗೊಬಿಡ್ಬೇಕಿತ್ತು ನಾನು ಸೆಲ್ಫಿ ಅಂತ. ಅದೊಂದು ಮೂಮೆಂಟ್ ಇದೆ. ಇದೆ ಸರ್. 4 ಫೈಟ್ ಇದೆ ಸರ್. ಅದು ಅವರೇ ಹೇಳ್ತಾರೆ ಸರ್, ಹೆಂಗೆ ಮಾಡಿದ್ದೀನಿ.